ಹಲೋ ಫ್ರೆಂಡ್ಸ್, ಸನ್ನಿಧಿ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಟಿಪಿಕಲ್ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಅಂದರೆ ನಮ್ಮ ಅಮ್ಮ ಅಜ್ಜಿ ಎಲ್ಲ ಹೇಗೆ ಮಾಡ್ತಿದ್ರು ಹಾಗೇನೆ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ ನಾನು 1 kgಯಷ್ಟು ಬಾಯ್ಲರ್ ಚಿಕನ್ ತೆಗೆದುಕೊಂಡಿದ್ದೇನೆ. ಅರಶಿನ ಹಾಕಿ ತೊಳೆದಿಟ್ಕೊಂಡಿದ್ದೇನೆ. ಇಲ್ಲಿ ಒಂದು 20ರಷ್ಟು ಬ್ಯಾಡಗಿ ಮೆಣಸಿದೆ. ಇದು ಹಸಿ, ಹುರಿಲಿಲ್ಲ. ಅದಕ್ಕೆ ಒಂದು 4ರಿಂದ 6 ಗುಂಡು ಮೆಣಸು. ಈ ಮೆಣಸು ಹಾಕದಿದ್ರೂ ಪರವಾಗಿಲ್ಲ, ಹಾಕಿದರೆ ಸ್ವಲ್ಪ ರುಚಿ ಚೆನ್ನಾಗಿರ್ತದೆ. 4 ಸ್ಪೂನು ಕೊತ್ತಂಬರಿ, 1 ಸ್ಪೂನು ಜೀರಿಗೆ, 1 ಸ್ಪೂನು ಮೆಂತ್ಯ, ಒಂಚೂರು ಹುಳಿ, ಸ್ವಲ್ಪವೇ ಹಾಕಿದರೆ ಸಾಕು. ಹುಳಿ ತುಂಬ ಚೂರು ಹುಳಿ, ಅರ್ಧ ಸ್ಪೂನು ಸಾಸಿವೆ, ಒಂದು 4 ಕರಿಮೆಣಸು, 2 ಲವಂಗ, ಅರ್ಧ ಸ್ಪೂನು ಅರಶಿನ, ಒಗ್ಗರಣೆಗೆ ಅರ್ಧ ಸ್ಪೂನು ಮೆಂತ್ಯ ಮತ್ತು ಅರ್ಧ ಸ್ಪೂನು ಜೀರಿಗೆ, ಇದು ಹಸಿ, ಮತ್ತು ಒಗ್ಗರಣೆಗೆ ಹಾಕಲಿಕ್ಕೆ. ಅರ್ಧ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟದ್ದು, ಅರ್ಧ ಗಡಿ ತೆಂಗಿನಕಾಯಿ, ಅಂದರೆ ಒಂದು ಇಡೀ ತೆಂಗಿನಕಾಯಿಯಲ್ಲಿ ಅರ್ಧ ತೆಂಗಿನಕಾಯಿ, ಅರ್ಧ ಸ್ಪೂನು ಅರಶಿನ, ಒಂದು ಅರ್ಧ ಈರುಳ್ಳಿ ಹೀಗೆ ಉದ್ದುದ್ದಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ. ಇಲ್ಲಿ ಒಂದು ಇಡೀ ಈರುಳ್ಳಿ ಉದ್ದದ್ದಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ. ಇದರಲ್ಲಿ ಅರ್ಧ ಈರುಳ್ಳಿಯಷ್ಟು ಫ್ರೈ ಮಾಡಲಿಕ್ಕೆ ಮತ್ತು ಅರ್ಧ ಬೇಯಲಿಕ್ಕೆ ಇಡಲಿಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಈಗ ಮಾಡೋದು ಹೇಗೆ ಅಂತ ನೋಡುವ. ಮೊದಲಿಗೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಎಣ್ಣೆಯಲ್ಲಿ ಸ್ವಲ್ಪ ಹುರಿಯುವ. ಈಗ ಒಂದು ಬಾಣಲಿ ಬಿಸಿಗಿಟ್ಟು ಅದಕ್ಕೆ ತೆಗೆದುಕೊಂಡ ಮೆಣಸನ್ನು ಹಾಕಬೇಕು. ಈ ಗುಂಡು ಮೆಣಸನ್ನು ಕೂಡ ಹಾಕಿ ಒಂದು 2 ಸ್ಪೂನಿನಷ್ಟು ಎಣ್ಣೆ ಹಾಕಿ ಈಗ ಚೆನ್ನಾಗಿ ಇದನ್ನು ಹುರಿಬೇಕು. ಈಗ ಮೆಣಸು ಇಷ್ಟು ಫ್ರೈ ಆದದ್ದು ಸಾಕು. ಈಗ ಇದನ್ನೊಂದು ಪ್ಲೇಟಿಗೆ ತೆಗೆಯುವ. ಈಗ ಅದೇ ಬಾಣಲೆಗೆ 1 ಸ್ಪೂನಿನಷ್ಟು ಎಣ್ಣೆ ಹಾಕಿ ಇದರಲ್ಲಿ ಅರ್ಧದಷ್ಟು ಈರುಳ್ಳಿ ಹಾಕಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವವರೆಗೆ ಹುರಿಬೇಕು ಇದನ್ನು. ಈಗ ಇದಕ್ಕೆ ತೆಗೆದುಕೊಂಡ ಕೊತ್ತಂಬರಿ ಬೀಜವನ್ನು ಇದಕ್ಕೆ ಹಾಕಿ. ಈರುಳ್ಳಿಯ ಜೊತೆಗೆ ಕೊತ್ತಂಬರಿ ಬೀಜ ಚೆನ್ನಾಗಿ ಹುರಿಯಲಿ. ಈಗ ಇದು ಸಾಕು. ಈಗ ಇದನ್ನು ಒಂದು ಬೇರೆ ಪ್ಲೇಟಿಗೆ ತೆಗೆಯುವ. ಈಗ ಇದೇ ಬಾಣಲಿಗೆ ತೆಗೆದುಕೊಂಡ ಮೆತ್ತೆಯನ್ನು ಹಾಕಬೇಕು. ಇದು ಮೆತ್ತೆಯನ್ನು ಬೇರೆಯೇ ಹುರಿಬೇಕು, ಕೊತ್ತಂಬರಿಯ ಜೊತೆಗೆ ಹುರಿಬಾರ್ದು. ಯಾಕೆಂದರೆ ಮೆತ್ತೆ ಹುರಿದದ್ದು ಸರಿಯಾಗಬೇಕು. ಒಂದು ಹಸಿ ಮೆತ್ತೆ ಇದ್ದರೂ ಇದು ಚಿಕನ್ ಸುಕ್ಕ ಚೆನ್ನಾಗಿ ಬರುವುದಿಲ್ಲ. ಅದಕ್ಕೋಸ್ಕರ ಮೆತ್ತೆಯನ್ನು ಹೀಗೆ ಬೇರೆಯನ್ನು ಹುರಿಯಿರಿ. ಇದು ಮೆತ್ತೆ ಗೋಲ್ಡನ್ ಬ್ರೌನ್ ಆಗಬೇಕು, ಅಷ್ಟರವರೆಗೆ ಹುರಿಬೇಕು. ಮೆತ್ತೆಯ ಕಲರ್ ಗೋಲ್ಡನ್ ಬ್ರೌನ್ ಬರಬೇಕು. ಇದು ಇಷ್ಟು ಆದದ್ದು ಸಾಕು. ಈಗ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಿ ಹುರಿಯುವ. ಗ್ಯಾಸನ್ನು ಸಿಮ್ಮಲ್ಲಿಡಿ. ಜೀರಿಗೆ ಮತ್ತು ಸಾಸಿವೆಯನ್ನು ಜಾಸ್ತಿ ಹುರಿಯುವುದು ಬೇಡ, ಸ್ವಲ್ಪ ಬಿಸಿ ಆದರೆ
ಸಾಕು. ಈಗ ಇದಕ್ಕೆ ತೆಗೆದುಕೊಂಡ ಲವಂಗ ಮತ್ತು ಕಾಳು ಮೆಣಸನ್ನು ಹಾಕಬೇಕು. ಈಗ ಇದು ಫ್ರೈ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡುವ. ಈಗ ಹುರಿದ ಎಲ್ಲ ಮೆಣಸನ್ನು ಹಾಕುವುದು ಬೇಡ. ಒಂದು 15 ಮೆಣಸಿನಷ್ಟು ಹಾಕಿ, ಒಂದು 5 ಮೆಣಸಿನಷ್ಟು ಈ ಬ್ಯಾಡಗಿ ಮೆಣಸು, ಒಂದು 5 ಮೆಣಸು ಇರಲಿ. ಯಾಕೆಂದರೆ ಅದನ್ನು ಮತ್ತೆ ತೆಂಗಿನಕಾಯಿಯ ಜೊತೆಗೆ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಈಗ ಗ್ರೈಂಡ್ ಮಾಡುವಾಗ ಇದಕ್ಕೆ ತೆಂಗಿನಕಾಯಿ ಹಾಕಲಿಕ್ಕಿಲ್ಲ. ಒಂದು 5ರಿಂದ 6ರಷ್ಟು ಮೆಣಸು ಇರಲಿ. ಈಗ ಇದಕ್ಕೆ ಹುರಿದ ಮಸಾಲೆ ಪದಾರ್ಥ. ಈಗ ತೆಂಗಿನಕಾಯಿ ಹಾಕಲಿಲ್ಲ, ತೆಂಗಿನಕಾಯಿ ಈಗ ಹಾಕಲಿಕ್ಕಿಲ್ಲ. ಅರಶಿನ, ಆಮೇಲೆ ತೆಗೆದುಕೊಂಡ ಹುಳಿ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಇದು ಗ್ರೈಂಡ್ ಮಾಡುವಾಗ ಇದಕ್ಕೆ 2 ಹೆಸಳು ಬೆಳ್ಳುಳ್ಳಿ ಕೂಡ ಹಾಕಬೇಕು. ಆಗ ನನಗೆ ಹೇಳಲಿಕ್ಕೆ ನೆನಪಾಗಲಿಲ್ಲ, 2 ಹೆಸಳು ಬೆಳ್ಳುಳ್ಳಿ ಕೂಡ ಹಾಕಬೇಕು. ಈಗ ಮಸಾಲೆ ಇಷ್ಟು ಗ್ರೈಂಡ್ ಆದದ್ದು ಸಾಕು. ಈಗ ಇದನ್ನು ಚಿಕನಿಗೆ ಹಾಕಿ ಬೇಯಲಿಕ್ಕಿಡುವ. ತೆಗೆದುಕೊಂಡ ಈರುಳ್ಳಿಯನ್ನು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಗ್ರೈಂಡ್ ಮಾಡಿದ ಮಸಾಲೆಯನ್ನು ಕೂಡ ಇದಕ್ಕೆ ಹಾಕಿ. ನಾನಿಲ್ಲಿ ಚಿಕನ್ ಒಂದು ಮಣ್ಣಿನ ಪಾತ್ರೆಯಲ್ಲಿ ತೆಗೆದುಕೊಂಡಿದ್ದೇನೆ. ನೀವು ಯಾವುದು ಪಾತ್ರೆಯಲ್ಲಿ ಕೂಡ ತೆಗೆದುಕೊಳ್ಬೋದು. ರುಚಿ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ಜಾಸ್ತಿ ನೀರು ಹಾಕಬೇಡಿ. ಬೇಯಲಿಕ್ಕಿಡುವಾಗ ಸ್ವಲ್ಪ ಮಿಕ್ಸಿ ತೊಳೆದು ಒಂದು ಗ್ಲಾಸಿನಷ್ಟು ನೀರು ಹಾಕಿದರೆ ಸಾಕು. ಮಿಕ್ಸಿಯನ್ನು ತೊಳೆದ ನೀರನ್ನೇ ಇದಕ್ಕೆ ಹಾಕಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದನ್ನು ಬೇಯಲಿಕ್ಕೆ ಇಡುವ. ಈಗ ಚಿಕನ್ ಬೇಯುವಷ್ಟು ಹೊತ್ತಿಗೆ ಇದಕ್ಕೆ ನಾವು ಸುಕ್ಕ ಮಾಡಲಿಕ್ಕೆ ಒಂದು ಮಸಾಲೆ ಗ್ರೈಂಡ್ ಮಾಡುವ. ಆಗ ತೆಗೆದಿಟ್ಟುಕೊಂಡ ಮೆಣಸು, ಒಂದು 5 ಮೆಣಸು, ಆಮೇಲೆ ಇದಕ್ಕೀಗ ಅರ್ಧ ಸ್ಪೂನಿನಷ್ಟು ಹಸಿ ಜೀರಿಗೆ ಹಾಕಬೇಕು, ಮತ್ತು 1 ಸ್ಪೂನಿನಷ್ಟು ಹುರಿದ ಕೊತ್ತಂಬರಿ. ಇದನ್ನು ಹಾಕಿ ಡ್ರೈ ಆಗಿ ಗ್ರೈಂಡ್ ಮಾಡಬೇಕು. ಇದಕ್ಕೆ ನೀರು ಹಾಕಲಿಕ್ಕಿಲ್ಲ. ಇದನ್ನು ಡ್ರೈ ಆಗಿ ಗ್ರೈಂಡ್ ಮಾಡಿ ಆಮೇಲೆ ತೆಗೆದುಕೊಂಡ ಅರ್ಧ ತೆಂಗಿನಕಾಯಿ, ಹಸಿ ಈರುಳ್ಳಿ ಮತ್ತು ಅರಶಿನದ ಜೊತೆಗೆ ಇನ್ನೊಮ್ಮೆ ಗ್ರೈಂಡ್ ಮಾಡೋದು. ಈಗ ಇದನ್ನು ಡ್ರೈ ಆಗಿ ಗ್ರೈಂಡ್ ಮಾಡುವ. ಈಗ ಇದು ಇಷ್ಟು ಗ್ರೈಂಡ್ ಆದದ್ದು ಸಾಕು. ಈಗ ಇದಕ್ಕೆ ತೆಗೆದುಕೊಂಡ ತೆಂಗಿನಕಾಯಿ, ಈರುಳ್ಳಿ, ಅರಶಿನ ಹಾಕಿ ಇನ್ನೊಮ್ಮೆ ಗ್ರೈಂಡ್ ಮಾಡುವ. ಇದು ಈಗ ಗ್ರೈಂಡ್ ಮಾಡುವಾಗ ನೀರು ಹಾಕಲಿಕ್ಕಿಲ್ಲ, ತರಿಯಾಗಿ ಗ್ರೈಂಡ್ ಮಾಡಬೇಕು. ಹಾಗೇನೆ ನಾವಿಲ್ಲಿ ಬೇಯಲಿಕ್ಕಿಟ್ಟ ಚಿಕನ್ ಇದು ಮಸಾಲೆಯಲ್ಲಿ ಡ್ರೈ ಆಗಬೇಕು. ಇಷ್ಟು ಬೇಯ್ದು ಎಲ್ಲ ಅದರಲ್ಲಿ ಮಸಾಲೆ ಎಲ್ಲ ಡ್ರೈ ಆಗಬೇಕು. ಆಮೇಲೆ ನಾವೀಗ ಗ್ರೈಂಡ್ ಮಾಡಿದ ಇದು ಸುಕ್ಕವಾದ ಮಸಾಲೆಯನ್ನು ಹಾಕೋದು. ಅದು ಹೇಗೆ ಅಂತ ಮತ್ತೆ ತೋರಿಸ್ತೇನೆ. ಈಗ ಇದು ಚೆನ್ನಾಗಿ ಬೆಂದು ಮಸಾಲೆ ಎಲ್ಲ ಡ್ರೈ ಆಗಲಿ. ಈಗ ಚಿಕನ್ ಇಷ್ಟು ಡ್ರೈ ಆದದ್ದು ಸಾಕು. ಈಗ ಇದನ್ನು ಗ್ಯಾಸಿನಿಂದ ಕೆಳಗಿಡುವ. ಈಗ ಒಂದು ಬಾಣಲೆಯನ್ನು ಇಟ್ಟು ಇದಕ್ಕೆ ಒಂದು 2 ಸ್ಪೂನಿನಷ್ಟು ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ. ಇದಕ್ಕೆ ಈರುಳ್ಳಿ
ಕಂದು ಬಣ್ಣ ಆಗುವವರೆಗೆ ಫ್ರೈ ಮಾಡಬೇಕು. ಈಗ ಇದು ಫ್ರೈ ಆಗುವಷ್ಟು ಹೊತ್ತಿಗೆ ಅರ್ಧ ಸ್ಪೂನು ಮೆಂತ್ಯ ಮತ್ತು ಅರ್ಧ ಸ್ಪೂನು ಹಸಿ ಜೀರಿಗೆ, ಹಸಿ ಮೆಂತ್ಯ ಇದನ್ನು ಸ್ವಲ್ಪ ಹೀಗೆ ಕುಟ್ಟಿಕೊಳ್ಳುವ. ಇದು ತರಿತರಿಯಾಗಿ ಹುಡಿಯಾಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈಗ ನಾವು ಈ ಕುಟ್ಟಿಕೊಂಡ ಮೆಂತ್ಯ ಮತ್ತು ಜೀರಿಗೆಯನ್ನು ಈಗ ಇದಕ್ಕೆ ಸೇರಿಸುವ. ಈರುಳ್ಳಿಯ ಜೊತೆಗೆ ಅದನ್ನು ಕೂಡ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಕಂದು ಬಣ್ಣ ಬರಬೇಕು. ಆಮೇಲೆ ಗ್ರೈಂಡ್ ಮಾಡಿದ ಈ ಮಸಾಲೆಯನ್ನು ಸೇರಿಸಿ ಇನ್ನು ಒಂದು 5 ನಿಮಿಷ ಮಸಾಲೆಯನ್ನು ಇದರಲ್ಲಿ ಚೆನ್ನಾಗಿ ಹುರಿಬೇಕು. ಈಗ ಈರುಳ್ಳಿ ಬ್ರೌನ್ ಆಗಿದೆ. ಈಗ ಇದಕ್ಕೆ ಗ್ಯಾಸನ್ನು ಸಿಮ್ಮಲ್ಲಿಟ್ಟು ಈ ಗ್ರೈಂಡ್ ಮಾಡಿದ ಸುಕ್ಕದ ಮಸಾಲೆಯನ್ನು ಸೇರಿಸಿ. ಈಗ ಈ ಮಸಾಲೆ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಬೇಕು. ಅಂದರೆ ಗ್ಯಾಸನ್ನು ಸಿಮ್ಮಲ್ಲಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ನಂತರ ಬೆಂದ ಚಿಕನಿಗೆ ಇದನ್ನು ಸೇರಿಸಲಿಕ್ಕೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ಈಗ ಮಸಾಲೆ ಇಷ್ಟು ಫ್ರೈ ಆದದ್ದು ಸಾಕು. ಈಗ ಇದನ್ನು ಕೆಳಗಿಡುವ. ಈಗ ಚಿಕನಿಗೆ ಸೇರಿಸುವ. ಈಗ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಡಿ. ಹೀಗೆ ಉಪ್ಪು ಸರಿಯಾಗಿದೆ ಎಂದು ನೋಡಿ. ಉಪ್ಪು ಕಡಿಮೆ ಇದ್ದರೆ ಈಗ ಹಾಕಿ. ಈಗ ಒಂದು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ. ಗ್ಯಾಸ್ ಹೈ ಫ್ಲೇಮಲ್ಲಿ ಇರಲಿ. ಈಗ ಚಿಕನ್ ಸುಕ್ಕ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡುವ. ಚಿಕನ್ ಸುಕ್ಕ ರೆಡಿಯಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಲಿಕ್ಕಿಲ್ಲ. ಚಿಕನ್ ಸುಕ್ಕ ರೆಡಿಯಾಗಿದೆ. ಈ ನನ್ನ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.